ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವರಿಗೂ ನಮಸ್ಕಾರಗಳು. ಇಂದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಸನಾತನಿಗಳು ಸಂಪ್ರದಾಯಸ್ಥರು ನಿನ್ನೆ ಅಂದರೆ ದಶಮಿಯ ರಾತ್ರಿ ಅನ್ನವನ್ನು ಸೇವಿಸದೆ ಇಂದು ಉಪವಾಸ ಮಾಡುವ ಪದ್ಧತಿ. ಇಂದಿನ ಏಕಾದಶಿಯಂದು ಯಾವುದೇ ಆಹಾರವನ್ನು ಸೇವಿಸದೆ, ಹಣ್ಣು ಹಂಪಲುಗಳನ್ನೂ ಸೇವಿಸದೆ, ದ್ರವ ಪದಾರ್ಥಗಳನ್ನು ಸೇವಿಸದೆ, ಕಡೆಗೆ ಜಲವನ್ನು ಸೇವಿಸದೆ ವ್ರತಾಚರಣೆ ಮಾಡುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ಸಂಪ್ರದಾಯಸ್ಥರು ಈ ರೀತಿ ಆಚರಿಸುವ ಏಕಾದಶಿಯನ್ನು ಭೀಮ ಏಕಾದಶಿ, ನಿರ್ಜಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಭೀಮಸೇನ ಬಹಳ ಬಲಿಷ್ಠ ಹಾಗೂ ಮಹಾಭಾಗವತ. ಆದರೆ ಇವನಿಗೆ ಏಕಾದಶಿ ಆಚರಿಸುವುದು ಬಹಳ ಕಷ್ಟವೆನಿಸುತ್ತಿತ್ತು. ಹೇಳಿ ಕೇಳಿ ಇವನು ರುಕೋದರ. ಆಹಾರ ಹೆಚ್ಚು ಸೇವಿಸಿದಷ್ಟು ತೃಪ್ತಿ ಅವನಿಗೆ. ಎಷ್ಟು ಆಹಾರ ಕೊಟ್ಟರೂ ಅವನಿಗೆ ಸಾಕಾಗುತ್ತಿರಲಿಲ್ಲ. ಆದರೆ ಇವನ ಸಹೋದರರು 4 ಮಂದಿಯು ಈ ಏಕಾದಶಿಯನ್ನು ಆಧ್ಯಾತ್ಮ ಸಾಧನೆಯ ಒಂದು ಅಂಗವೆಂದು ಪರಿಗಣಿಸಿ ಪ್ರತಿ ತಿಂಗಳು 2 ಏಕಾದಶಿಗಳನ್ನು ಆಚರಿಸುತ್ತಿದ್ದರು. ಆ ನಿಷ್ಠೆ, ಆ ಪರಿಯ ನಿಷ್ಠೆ ಭೀಮಸೇನನಿಗೆ ಆಗುತ್ತಿರಲಿಲ್ಲ. ಅವನು ಏಕಾದಶಿಯಂದು ಆಹಾರ ಸೇವಿಸುತ್ತಿದ್ದ. ಆದರೆ ಮನದಲ್ಲಿ ಪಾಪ ಪ್ರಜ್ಞೆ ಕಾಡುತ್ತಿತ್ತು. ಇದಕ್ಕೇನಾದರೂ ಪರಿಹಾರವಿದೆಯೇ ಎಂದು ತನ್ನ ಪಿತಾಮಹ ಮಹರ್ಷಿ ವೇದವ್ಯಾಸರನ್ನು ಕೇಳಿಕೊಂಡನು. ಅದಕ್ಕೆ ವೇದವ್ಯಾಸರು, ಇದಕ್ಕೊಂದು ಉಪಾಯವಿದೆ. ಅದು ಏನೆಂದರೆ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಯಾವುದೇ ಆಹಾರವನ್ನು ಸೇವಿಸದೆ, ಕಡೆಗೆ ಒಂದು ಜಲವನ್ನು ಸೇವಿಸದೆ ವ್ರತನಿಷ್ಠನಾಗಿ ಇಡೀ ದಿನ ವಿಷ್ಣು ಪೂಜೆ, ವಿಷ್ಣು ಚಿಂತನೆಯಲ್ಲಿದ್ದರೆ ಆ ದಿನ ಮಾಡಿದ ಏಕಾದಶಿ ವ್ರತದ ಫಲವು ಇಡೀ ವರ್ಷ 24 ಏಕಾದಶಿಗಳನ್ನು ಆಚರಿಸಿದರೆ ಸಿಗುವಂತಹ ಫಲಕ್ಕೆ ಸಮನಾಗಿರುತ್ತದೆ ಎಂದು ಹೇಳುತ್ತಾರೆ. ಸರಿ, ಭೀಮಸೇನನು ಆ ವ್ರತವನ್ನು ಆಚರಿಸಲು ಸಂಕಲ್ಪ ಮಾಡುತ್ತಾನೆ. ವೇದವ್ಯಾಸರನ್ನು ಕೇಳುತ್ತಾನೆ, ಅದು ಸರಿ, ಈ ವಿಷ್ಣು ಪೂಜೆ ಮಾಡಿ ವಿಷ್ಣು ಪಾದೋದಕವನ್ನು ಸೇವಿಸಿದರೆ ಹೇಗೆ? ಆಚಮನ ಮಾಡಿದರೆ ತೀರ್ಥ ತೆಗೆದುಕೊಳ್ಳಬಾರದೆ? ಆಚಮನ ಮಾಡಿ ತೀರ್ಥ ತೆಗೆದುಕೊಂಡರೆ ಪಾಪವಾಗುವುದಿಲ್ಲವೇ ಎಂದು. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಅದಕ್ಕೆ ನಿರ್ಬಂಧವಿಲ್ಲ. ನಾವು ಪ್ರತಿನಿತ್ಯ ಮಾಡುವ ಕರ್ಮಗಳನ್ನು ಮಾಡಲೇಬೇಕು, ಆಚಮನ ಮಾಡಬೇಕು. ಆವಾಗ ತೆಗೆದುಕೊಳ್ಳುವ ತೀರ್ಥಕ್ಕಿಂತ ಹಾಗೂ ವಿಷ್ಣು ಪಾದೋದಕಕ್ಕಿಂತ ಹೆಚ್ಚಾಗಿ ಒಂದು ಹನಿಯ ನೀರನ್ನು ಸಹ ಸೇವಿಸಬಾರದು ಎಂದು ಹೇಳುತ್ತಾರೆ. ಭೀಮಸೇನನು ಏಕಾದಶಿಯ ದಿನ ಒಂದು ಹನಿ ನೀರನ್ನು ಸೇವಿಸದೆ ವಿಷ್ಣು ಪೂಜೆಯಲ್ಲಿ ದಿನ ಕಳೆದು ಸಂಜೆ ದಾನ ಧರ್ಮ ಮಾಡಿ 1 ವರ್ಷದಲ್ಲಿ 24 ಏಕಾದಶಿಗಳನ್ನು ಆಚರಿಸಿದರೆ ಸಿಗುವ ಫಲವನ್ನು ಒಂದು ದಿನ ಆಚರಿಸಿ ಪಡೆದನು. ಅಂದಿನಿಂದ ಈ ಏಕಾದಶಿಗೆ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪಾಂಡವ ಭೀಮ ಏಕಾದಶಿ ಹಾಗೂ ನಿರ್ಜಲ ಏಕಾದಶಿ ಎಂದು ಹೆಸರು ಬಂದಿತು. ಆದರೆ ನೆನಪಿರಲಿ, ಆರೋಗ್ಯದ ಕಾರಣದಿಂದ ನಿರ್ಜಲ ಉಪವಾಸವನ್ನು ಮಾಡಲು ಸಾಧ್ಯವಿಲ್ಲವೋ ಅವರು ಮಿತ ಆಹಾರವನ್ನು, ಹಣ್ಣು ಹಂಪಲನ್ನು ಸೇವಿಸಬಹುದು. ಹಾಗೂ ನಮ್ಮ ಕೈಲಾದಷ್ಟು ನಾವು ಇಂದಿನ ದಿನ ದಾನ ಮಾಡಬೇಕು. ಅದು ಅವಶ್ಯಕತೆ ಇರುವವರಿಗೆ ಬಟ್ಟೆ, ನೀರು, ಆಹಾರ ಹಾಗೂ ಛತ್ರಿ, ಚಪ್ಪಲಿ, ಬೀಸಣಿಗೆ ಯಾವುದನ್ನಾದರೂ ದಾನ ಮಾಡಬಹುದು. ಅಲ್ಲದೆ ಆ ದಿನ ವಿಷ್ಣು ಚಿಂತನೆಯಲ್ಲಿದ್ದು ಅಂದು ಭಾಗವತ, ವಿಷ್ಣು ಪುರಾಣ, ಭಗವದ್ಗೀತೆ ಇವುಗಳನ್ನು ಶ್ರವಣ ಅಥವಾ ಪಠಣ ಮಾಡಿ ದಿನ ಕಲಿಯಬೇಕು. ಇಂದು ನಾವೆಲ್ಲರೂ ಭೀಮಸೇನಂತೆ ನಿಷ್ಠೆಯಿಂದ ನಿರ್ಜಲ ಉಪವಾಸ ಮಾಡಲು ಆಗದಿದ್ದರೂ ಸಹ ನಮ್ಮ ಕೈಲಾದಷ್ಟು ನಿಷ್ಠೆಯಿಂದ ಏಕಾದಶಿ ವ್ರತ ಆಚರಿಸಿ ವಿಷ್ಣು ಪೂಜೆ ಮಾಡಿ ಕೃತಾರ್ಥರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ. ಹರಿ ಓಂ ತತ್ಸತ್.